ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪನವರಿಗೆ ಮುಸ್ಲಿಂ ಮಹಿಳೆಯರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ಅಭ್ಯರ್ಥಿಯ ನಿವಾಸಕ್ಕೆ ಆಗಮಿಸಿದ್ದ ಮಹಿಳೆಯರು ಕರಿಯಪ್ಪನವರ ಜನಪರ ಕಾಳಜಿಯನ್ನ ಶ್ಲಾಘಿಸಿದ್ದಾರೆ. ಅಭ್ಯರ್ಥಿ ಅಧಿಕಾರದಲ್ಲಿ ಇಲ್ಲದಿದ್ದರೂ ಇಲ್ಲಿಯವರೆಗೆ ಅವರು ಮಾಡಿದ ಕೆಲಸಗಳನ್ನ ನಾವು ಮರೆಯಲು ಸಾಧ್ಯವಿಲ್ಲ ಎಂದು ಮಹಿಳೆಯರು ತಿಳಿಸಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಅಧಿಕಾರ ಇಲ್ಲದಿದ್ದಾಗಲೂ ನಮ್ಮ ಪ್ರದೇಶದ ಸುಮಾರು 50ಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದು ಮಹಿಳೆಯೊಬ್ಬರು ನೆನೆಸಿಕೊಂಡಿದ್ದಾರೆ. ಅವರು ಸಾಮಾನ್ಯ ವ್ಯಕ್ತಿಯಾಗಿದ್ದಾಗಲೂ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಈಗ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ, ನಾವು ಅವರ ಕೈ ಬಲಪಡಿಸುತ್ತೇವೆ ಎಂದು ಇನ್ನೋರ್ವ ಮಹಿಳೆ ಹೇಳಿದರೆ, ಕರಿಯಪ್ಪನವರು ಶಾಸಕರಾದರೆ ಬಡವರ ಕೆಲಸಗಳು ಸುಲಭವಾಗುತ್ತವೆ ಎಂಬುದು ಮಹಿಳೆಯರ ವಿಶ್ವಾಸ. ಶಾಸಕರಾದರೆ ನಮ್ಮೆಲ್ಲರಿಗೂ ಮನೆಗಳನ್ನ ಕಟ್ಟಿಸಿಕೊಡುತ್ತಾರೆ. ಏನು ಇಲ್ಲದಿದ್ದಾಗ ಇಷ್ಟೆಲ್ಲ ಕೆಲಸ ಮಾಡಿದವರು ಅಧಿಕಾರ ಸಿಕ್ಕರೆ ಇನ್ನೂ ಹೆಚ್ಚು ಕೆಲಸ ಮಾಡುತ್ತಾರೆ ಎಂದು ಮಹಿಳೆಯರು ಹೇಳಿದ್ದಾರೆ. ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಧರ್ಮಪತ್ನಿಗೆ ಬೆಂಬಲ ಸೂಚಿಸಿದ ಮಹಿಳೆಯರು ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಭರವಸೆ ನೀಡಿದ್ದಾರೆ. ಚುನಾವಣೆಯಲ್ಲಿ ಕರಿಯಪ್ಪನವರ ಗೆಲುವಿಗಾಗಿ ಶ್ರಮಿಸುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳೆಯರು ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಸಾಮಾಜಿಕ ಸೇವೆಯನ್ನ ಮುಕ್ತಕಂಠದಿಂದ ಪ್ರಶಂಸಿಸಿದ್ದಾರೆ. ಅದು ಬ್ಯಾಕ್ ಕೊಡ್ತಾರೆ. 9ನೇ ತಾರೀಕು ಮುಗಿಲಿ, ಅವನ್ನೂ ಮೀಟರ್ ಕೊಡಿಸ್ತೀವಿ. ಎಲ್ಲ ನಿಂತದ್ದು ನಿಮ್ಮಲ್ಲಿ ನೀವು ವಾಲಂಟಿಯರ್ಗೆ ನಿಮಗೆ ಒಂದೇ ಈಗ ಹಲೋ ಬಂದೇನೋ ಓಟ್ ಹಾಕೋ ಜೊತೆಗೆ ಓಟ್ ಹಾಕ್ಸೋದ್ರ ಜೊತೆಗೆ ಕೆಲಸ ಮಾಡ್ರಿ. ಇವತ್ತೇ ಮುದ್ದೆ ಮಾತು ಅಧಿಕಾರ ಇಲ್ದಾಗ ನಿಮಗೆ ಇಷ್ಟು ಮಾಡಿ ಮಾಡಿಸ್ಕೊಡ್ತೀನಿ. ನಾನು ಬಡದ ಪರವಾಗಿರೋ ಮನುಷ್ಯ. ಇವತ್ತು ಬಂದಿಲ್ಲ, ಅದು ಬ್ಯಾಕ್ ಕೊಡ್ತಾರೆ. 9ನೇ ತಾರೀಕು ಮುಗಿಲಿ, ಅವನ್ನೂ ಮೀಟರ್ ಕೊಡಿಸ್ತೀವಿ. ಎಲ್ಲ ನಿಂತದ್ದು ನಿಮ್ಮಲ್ಲಿ ನೀವು ವಾಲಂಟಿಯರ್ಗೆ ನಿಮಗೆ ಒಂದೇ ಈಗ ಹಲೋ ಬಂದೇನೋ